ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತಿನ ಎಪಿಸೋಡ್ ನೋಡ್ಕೊಂಬಿಡೋಣ. ಈ ಕಡೆ ಪೊಲೀಸರು ರೋಹಿಣಿನ ಕರ್ಕೊಬಂದ ನಿಲ್ಲಿಸ್ತಾರೆ. ನೋಡಿ ಸರ್, ಇವಳೇ ರೋಹಿಣಿ ಅಂದಾಗ, ಏನಮ್ಮ ನೀನೆಲ್ಲ ಇವರಿಗೆಲ್ಲನೂ ಈ ರೌಡಿಗಳಿಗೆಲ್ಲನೂ ನೀನೇನ ಲೀಡ್ರು ಅಂತಾರೆ. ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ ಅಂದಾಗ, ಮತ್ತು ಇನ್ನೇನಮ್ಮ ನೋಡಿದ್ರೆ ಒಳ್ಳೆ ದೊಡ್ಡ ಮನೆತನ ಹೆಣ್ಮಗು ಥರ ಕಾಣಿಸ್ತೀಯ ನೋಡ್ರಿ, ಇಂಥ ಕೆಲಸಗಳೆಲ್ಲ ಮಾಡ್ತೀಯ ಅಂದಾಗ, ಇಲ್ಲ ಸರ್ ನನಗೆ ಇದ್ರ ಬಗ್ಗೆ ಖಂಡಿತವಾಗ್ಲೂ ಗೊತ್ತಿಲ್ಲ, ಏನಾಯಿತು ಏನು ಅಂತ ಹೇಳಿ ಅಂತಾರೆ. ಅದಕ್ಕೆ ಹೌದು ಸರ್, ಇಂಥ ಕೆಲಸ ಎಲ್ಲ ಮಾಡೋದಿಲ್ಲ ಅಂತಂದಾಗ, ಯಾರ್ರೀ ನೀವು ಅಂದಾಗ, ನಾನು ಮನೋಜ್ ಸರ್ ಅವರು ಹಸ್ಬೆಂಡು 5 ಡಿಗ್ರಿ ಮಾಡಿದ್ದೀನಿ ಅಂತೇಳಿ ಅಂತಾರೆ. ಈ ಕಡೆ ನೀವೇನಕ್ಕಮ್ಮ ಅವ್ರ ಹತ್ರ ಮಾತಾಡೋಕೆ ಹೋದ್ರಿ ಅಂತಂದಾಗ, ಸರ್ ಇದು ಫ್ಯಾಮಿಲಿ ಮ್ಯಾಟ್ರು, ಒಂಚೂರು ಅವ್ರ ಜೊತೆ ಮಾತಾಡಿ ಒಂದು ಸ್ವಲ್ಪ ನಮಗೆ ಕಾಂಪ್ರಮೈಸ್ ಮಾಡಿಕೊಡಿ ಅಂದೆ. ಬಟ್ ಈ ಥರ ಗಲಾಟೆ ಮಾಡ್ತಾರಂತೆಲ್ಲ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ. ಇವರು ಬಡ್ಡಿ ವ್ಯವಹಾರ ಮಾಡ್ತಾರಂತ ಗೊತ್ತು, ರೌಡಿಸಮ್ ಮಾಡ್ತಾರಂತ ಖಂಡಿತವಾಗ್ಲೂ ನನಗೆ ಗೊತ್ತಿಲ್ಲ ಅಂತೇಳಿ ರೋಹಿಣಿ ಅಂತಾಳೆ. ಈ ಕಡೆ ಪೊಲೀಸು, ಅಲ್ಲಮ್ಮ ನಾಯಿನ ಕಚ್ಚೋಕೆ ಬಿಟ್ಬಿಟ್ಟು ಕಚ್ಚಬೇಡ, ಸುಮ್ಮನೆ ಹೋಗಿ ಬೊಗಳ್ಬಿಟ್ಟು ಬಾ ಅಂತ ಹೇಳ್ದಂಗೆ ಆಯ್ತಲ್ಲಮ್ಮ ನಿನಗೆ, ಅಷ್ಟು ಮಾತ್ರ ಗೊತ್ತಾಗಲ್ವ ನಿನಗೆ ಅಂತೇಳಿ ಅಂದಾಗ, ಇಲ್ಲ ಸರ್ ನಾನು ಬೇಕು ಅಂತ ಮಾಡಿಲ್ಲ ಸರ್ ಅಂತೇಳಿ ಅಂತಾರೆ. ಸರಿ ಆಯಿತು, ಅಲ್ಲೋಗಿ ಎಲ್ಲ ಬಾರ್ದು ಏನು ನಡೆದಿದೆ ಅದೆಲ್ಲ ಏನು ರಿಪೋರ್ಟ್ ಕೊಟ್ಬಿಟ್ಟು ಬನ್ನಿ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಎಲ್ಲ ರಿಪೋರ್ಟ್ ಕೊಟ್ಬಿಟ್ಟು ಬರ್ತಾರೆ. ಈ ಕಡೆ ಇವರು ಸೂರ್ಯ ಮೀನನ ನೀವು ಇನ್ನು ಹೊರಡಿ ಇವ್ರು ಇಲ್ಲೇ ಇರಲಿ ಅಂತಾರೆ. ಯಾಕೆ ಸರ್ ಏನಾಯಿತು ಅಂದಾಗ, ಹೌದು FIR ಹಾಕ್ಬೇಕಲ್ಲ ಅಂತೇಳಿ ಅಂತಾರೆ. ಸರ್ ಏನೋ ಗೊತ್ತಿಲ್ತಿರೋನೋ ಮಾಡಿಬಿಟ್ಟಿದ್ದಾರೆ, ದಯವಿಟ್ಟು ಕ್ಷಮಿಸ್ಬಿಡಿ ಸರ್, FIR ಎಲ್ಲ ಏನು ಬೇಡ, ಇದು ನಮ್ಮ ಮಾನ ಮರ್ಯಾದೆ ಪ್ರಶ್ನೆ ಸರ್ ಅಂತೇಳಿ ಸೂರ್ಯ ಮೀನ ರಿಕ್ವೆಸ್ಟ್ ಮಾಡ್ತಾರೆ. ನೋಡಿದ್ರೇನ್ರಿ ಇವ್ರು ಎಷ್ಟು ಹೆಲ್ಪ್ ಮಾಡ್ತಿದ್ದಾರೆ, ನೀವು ಮಾಡೋ ಕೆಲಸಕ್ಕೆ ಇವರು ತಲೆಗಳಿಗೆ ಬಂದಿದೆ, ಒಂದ್ಸಲ ಯೋಚನೆ ಮಾಡಬೇಕಲ್ವ, ಅವ್ರಿಗೆ ಫಸ್ಟು ಸಾರಿ ಕೇಳಿ ಅಂತ ಹೇಳಿ ಮೀನಾಗೆ ರೋಹಿಣಿ ಕಡೆಯಿಂದ ಸಾರಿ ಕೇಳ್ತಾರೆ. ಸರಿ ನೀವೇನು ಹೊರಡಿ ಅಂತ ಹೇಳಿದಾಗ, ಸರ್ ಇವರು ಅಂತೇಳಿ ಅಂತಾರೆ. ಅವ್ರನ್ನ ಕಳಿಸ್ಕೊಡ್ತೀರಿ ರೀ, ಒಂದು ಸ್ವಲ್ಪ ಪ್ರೊಸೀಜರ್ ಇದೆ, ಹಾಸ್ಪಿಟ್ಲಲ್ಲಿರೋರು ಏನಾಗಿದ್ದಾರೆ ಅಂತೇಳಿ ನಮಗೂ ಗೊತ್ತಲ್ಲ, ನಮಗೂ ಒಂದು ಸ್ವಲ್ಪ ಪ್ರೊಸೀಜರ್ಸ್ ಇರುತ್ತೆ, ಅದೆಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ಕಳಿಸ್ತೀನಿ ಅಂತೇಳಿ ಅಂತಾರೆ. ಸರಿ ಆಯಿತು ಅಂತೇಳಿ ಈ ಕಡೆ ಸೂರ್ಯ ಮೀನನು ಓಕೆ ಅಂತೇಳಿ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸೂರ್ಯ ನಡಿ ಹೊರಡೋಣ ಅಂದಾಗ, ಇಲ್ಲ ರೀ ಅವ್ರನ್ನ ಬಿಟ್ಟು ಹೆಂಗೆ ಹೋಗೋದು, ಆದರೂ ಪಾಪ ಬೇಜಾರಾಗ್ತಾ ಇದೆ, ರೋಹಿಣಿ ಒಬ್ಬರನ್ನೇ ಬಿಟ್ಟು ಹೆಂಗೆ ಹೋಗೋದು, ಅವ್ರು ಬರೋರು ವೆಯ್ಟ್ ಮಾಡೋಣ ಇರಿ ಅಂತ ಅಂತಾರೆ. ಸರಿ ಆಯಿತು ಅಂತ ಹೇಳಿ ವೆಯ್ಟ್ ಮಾಡೋ ಟೈಮ್ಗೆ ಈ ಕಡೆ ಇನ್ನೊಬ್ರು ಕಾನ್ಸ್ಟೇಬಲ್ ಬಂದು, ಅಪ್ಪ ಬನ್ನಿ ನೀವು ಹೋಗ್ಬಿಟ್ಟಿದ್ದೀರಾ ಅಂದ್ಕೊಂಡೆ, ಒಂದು ಸಿಗ್ನೇಚರ್ ಮಾಡಬೇಕು ಅಂದಾಗ, ಸರಿ ಬರ್ತೀನಿ ಅಂತೇಳಿ ಸಿಗ್ನೇಚರ್ ಮಾಡೋಕೆ ಹೊರಡ್ತಾನೆ. ಈ ಕಡೆ ಮೀನಾ ಒಬ್ಬಳೇ ನಿಂತಿರ್ತಾಳೆ. ಅರುಣ್ ಅವರೇ ಅಂತ ಅಂದಿದ ತಕ್ಷಣ, ಆಯಿತು ನಾನು ಇವ್ರ ಹತ್ರ ಮಾತಾಡ್ತೀನಿ, ಖಂಡಿತವಾಗ್ಲೂ ನಿಮಗೆ ಬಿಡಿಸ್ಕೊಡೋ ಥರ ಮಾಡ್ತೀನಿ, ನೀವೇನೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತೇಳಿ ಅಂತಾರೆ. ಮೀನಾ ಎಷ್ಟೇ ಹೇಳೋಕ್ಕೂ ಟ್ರೈ ಮಾಡಿದ್ರು, ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ, ಅವ್ರ ಕಾಲಿಗೆ ಬಿದ್ದರಾದರೂ ಅವ್ರನ್ನ ನಾನು ಏನು ಕ್ಷಮೆ ಕೇಳಿ ಬಿಡಿಸ್ಕೊಬರ್ತೀನಿ ಅಂತೇಳಿ ಅಂತಾರೆ. ನಾನು ತಪ್ಪು ಮಾಡಿದ್ರೆ ಅಲ್ವಾ ಕ್ಷಮೆ ಕೇಳಿ ನೀವು ಬಿಡಿಸ್ಕೊಂಬರೋಕ್ಕೆ ಅಂತೇಳಿ ಈ ಕಡೆ ಸೂರ್ಯ ಅಂತಾನೆ. ಈ ಕಡೆ ಅರುಣ್ ಶಾಕ್ ಆಗೋಗ್ತಾನೆ. ಹೌದು ಅರುಣ್ ಅವರೇ, ಇವರೇನು ತಪ್ಪೇ ಮಾಡಿಲ್ಲ ಅಂತೇಳಿ ಅಂತಾರೆ. ಪ್ರೂವ್ ಆಯಿತು ಅಂತಾರೆ. ಸರಿ ಹೆಂಗೆ ಪ್ರೂವ್ ಆಯಿತು ಅಂದಾಗ, ತಪ್ಪು ಮಾಡಿದವರು ಬಂದು ಒಪ್ಕೊಂಡ್ರು ಅಂತೇಳಿ ಅಂತಾರೆ. ಅದಕ್ಕೆ ಹೌದಾ ಒಳ್ಳೇದಾಯಿತು ಅಂತೇಳಿ ಅಂತಾರೆ. ಇದು ಮನಸ್ಸಿಂದ ಬಂದಂಗಿಲ್ಲ, ಏನೋ ಅವ್ರು ಸಮಾಧಾನ ಮಾಡ್ಕೊಂಡಂಗಿದೆ ಅಂತೇಳಿ ಸೂರ್ಯ ಅಂತಾನೆ. ರೀ ನೀವು ಸುಮ್ಮನಿರ್ರಿ ಅಂತ ಹೇಳಿ ಅಲ್ಲಿಂದ ಅರುಣ್ ಹೊರಟೋಗ್ತಾನೆ, ಏನು ಮಾತಾಡೋದೇ ಇಲ್ಲ. ಕಡೆ ಸೂರ್ಯನು ಇವರು ಸಹ ಹೊರಟೋಗ್ತಾರೆ. ನೀನೇನಕ್ಕೆ ಅವ್ರಿಗೆ ಸಾರಿ ಕೇಳೋದು ಅಂತೇಳಿ ಅಂತಾರೆ. ಈ ಕಡೆ ಅರುಣ್ ಬಂದ್ಬಿಟ್ಟು, ಸರ್ ಯಾಕೆ ಸರ್ ಅವ್ರನ್ನ ಬಿಟ್ಬಿಟ್ಟಿದ್ದೀರಾ, ಇನ್ನೂ 4 ದಿನ ಒಳಗಡೆ ಇಡಬೇಕಿತ್ತಲ್ಲ ಅಂದಾಗ, ಅವ್ರೇನು ತಪ್ಪೇ ಮಾಡಿಲ್ಲ ರೀ, ಹೆಂಗ್ರಿ ಇಡೋಕ್ಕಾಗುತ್ತೆ ಅಂತೇಳಿ ಅಂತಾರೆ. ಸರ್ ಆದ್ರೂ ಅವ್ರನ್ನ ಒಳಗಡೆ ಇಕ್ಬೇಕಿತ್ತು ಅಂದಾಗ, ನೀವೇನ್ರಿ ರಿಲೇಟಿವ್ಸ್ ಅಂತೀರಾ, ಈ ಥರ ದ್ವೇಷ ಕಾಡ್ತೀರಾ, ನಿಮಗೇನು ಅಷ್ಟು ಮಾತ್ರ ಗೊತ್ತಾಗೋದಿಲ್ವ, ಅವ್ರು ತಪ್ಪೇ ಮಾಡಿಲ್ಲ ಅಂದರೆ ಹೆಂಗ್ರಿ ಇಡೋಕ್ಕಾಗುತ್ತೆ, ಸುಮ್ಮನಿರ್ರಿ, ಹೆಣ್ಮಗು ಮುಖ ನೋಡ್ಕೊಂಡು ಸುಮ್ಮನಿರೋಕ್ಕಾಗಲ್ವ ನೀವು ಅಂತೇಳಿ, ನೀವು ಹೋಗ್ರಿ ನಿಮ್ಮ ಕೆಲಸ ನೋಡಿ ಅಂತೇಳಿ ಅಂತಾರೆ. ಈ ಕಡೆ ರಂಗನಾಥ್ ಮನೇಲಿ ಕೃಷ್ಣ ಹುಡುಕ್ತಾ ಇರ್ತಾರೆ. ಕ್ರಿಶ್ ಸಿಗೋದೇ ಇಲ್ಲ, ಕಾಣಿಸೋದೇ ಇಲ್ಲ. ಸರಿ ಅಂತೇಳಿ ಶಾಂತಿನ ಕೇಳ್ತಾರೆ, ಕ್ರಿಶ್ ಏನಾಯಿತು ಅಂತ ಅಂದಾಗ, ನನಗೇನು ಗೊತ್ತು, ಯಾವಾಗಲೂ ಅವ್ನು ನೋಡ್ಕೊಂಡಿರೋದೇನೆ ಕೆಲಸ, ನನಗೇನು ಬೇರೆ ಕೆಲಸನೇ ಇಲ್ವಾ ಅಂತೇಳಿ ಶಾಂತಿ ಅಂತಾಳೆ. ಅಲ್ಲ ಕಣೆ, ಆ ಮಗು ಎಲ್ಲಿದೆ ಏನು ಮಾಡ್ತಿದೆ ಅಂತ ನೋಡೋಕ್ಕಾಗಲ್ವ ಅಂದ್ರೆ, ನಾನು ಯಾಕ್ರಿ ನೋಡಲಿ, ಏನು ನನ್ನ ಸಂಬಂಧನ ನಮ್ಮ ರಕ್ತನ, ಅವ್ನು ಯಾವ ಮಗು ನಾನು ಯಾಕೆ ನೋಡಬೇಕು ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ನಿನಗೆ ಒಂದು ಚೂರು ನಯ ವಿನಯ ಶಾಂತಿ ಅನ್ನೋದು ಒಂದು ಚೂರು ಇಲ್ಲ, ನಿನಗೆ ಕರುಣೆ ಅನ್ನೋದು ಏನಾದರೂ ಇದೆಯಾ ನಿನಗೆ ಅಂತಂದಾಗ, ಅಯ್ಯೋ ಅದೆಲ್ಲ ನನಗೆ ಯಾಕೆ ಇರಬೇಕು, ನನಗೆ ಯಾವುದೂ ಇಲ್ಲ, ಆ್ಯಪಲ್ ತಿಂತಾಯಿದ್ದೀನಿ, ಬನ್ನಿ ನೀವು ತಲೆ ಕೆಡಿಸ್ಕೊಂಡ್ರೆ ಆ್ಯಪಲ್ ತಿನ್ನಿ ಅಂತೇಳಿ ಅಂತಾರೆ. ನೀನಿರೋದೇ ಅದಕ್ಕಲ್ವ, ತಿನ್ಕೊಂಡು ಕೂತ್ಕೊ ಅಂತೇಳಿ ಈ ಕಡೆ ರಂಗನಾಥ್ ಅಂತಾನೆ. ಈ ಕಡೆ ರಂಗನಾಥ್ಗೆ ಏನು ಮಾಡಬೇಕಂತ ಗೊತ್ತಾಗೋದಿಲ್ಲ. ಮನೆಯೆಲ್ಲ ಒಂದು ರೌಂಡ್ ಬಂದಾಗ್ಲೂ ಕ್ರಿಶ್ ಪತ್ತೆ ಆಗೋದೇ ಇಲ್ಲ. ಅಲ್ಲ ಕಣೆ, ನೀನೇನು ಮನುಷ್ಯಲ್ಲ ಏನು, ನೀನು ಮಗು ನೋಡ್ಕೊಳ್ಳೋಕ್ಕೂ ಆಗೋದಿಲ್ವ ನಿನಗೆ ಅಂತೇಳಿ ಅಂತಾರೆ. ಅದಕ್ಕೆ ಹೌದು ನಾನು ನೋಡಿದೆ ಅಂದ ಕೃಷ್ಣ ಅಂತಾಳೆ. ಯಾವಾಗ ನೋಡಿದೆ ಏನು ಅಂದಾಗ, ನಿನ್ನೆ ಟಿ ವಿಲಿ ನೋಡಿದ್ನಲ್ಲ ಕೃಷ್ಣ ಪರಮಾತ್ಮನ ಅಂತೇಳಿ ಅಂತಾರೆ. ನಿನಗೆ ಎಷ್ಟು ಬೈದರೂ ಅಷ್ಟೇ, ಎಷ್ಟು ಹೇಳಿದ್ರು ಅಷ್ಟೇ, ನೀನು ನಾವು ಕೇಳ್ತೀನಲ್ಲ, ನನಗೆ ಬುದ್ಧಿ ಇಲ್ಲ ಅಂತ ಹೇಳಿ ಅಂತಾರೆ. ಅದೇ ಟೈಮಿಗೆ ಮನೆಯೆಲ್ಲ ಹುಡ್ಕಾಡೋ ಟೈಮಿಗೆ ಈ ಕಡೆ ರವಿ ಬರ್ತಾನೆ. ಯಾಕಪ್ಪ ಏನಾಯಿತು ಅಂದಾಗ, ಕ್ರಿಶ್ ಎಲ್ಲೂ ಇಲ್ಲಪ್ಪ, ಅವ್ನು ಸಹ ನೋಡ್ಕೊಬಾ ಅಂತೇಳಿ ಅಂದಾಗ, ರವಿನೂ ಸಹ ಮನೆಯೆಲ್ಲ ಹುಡ್ಕಾಡ್ಕೊಬಂದು, ಅಪ್ಪ ಕ್ರಿಶ್ ಎಲ್ಲೂ ಕಾಣಿಸ್ತಾ ಇಲ್ಲಪ್ಪ ಅಂತೇಳಿ ಅಂತಾರೆ. ಮತ್ತು ಎಲ್ಲಿ ಹೋಗಿರ್ತಾನೋ ಏನೋ ಗೊತ್ತಿಲ್ವಲ್ಲ, ಎಲ್ಲಿ ಹುಡ್ಕೋದು ಇವನ್ನ ಅಂತೇಳಿ ಈ ಕಡೆ ರಂಗನಾಥ್ ಮತ್ತು ರವಿ ಏನು ಮಾಡಬೇಕಂತ ಗೊತ್ತಾಗದೆ, ಸರಿ ಒಂದು ಸಲ ಆಚೆಗಡೆ ನೋಡ್ಕೊಬರೋಣ ಬಾ ಅಂತ ಹೇಳಿ ಇವರಿಬ್ರು ಸಹ ಆಚೆಗಡೆ ಎಲ್ಲ ಕೃಷ್ಣ ಹುಡ್ಕಾಡ್ತಾರೆ. ಹುಡ್ಕಾಡಿ ಕೊನೆಗೆ ಕೃಷ್ಣ ಒಂದು ದೇವಸ್ಥಾನ ಮುಂದೆ ನಿಂತಿರ್ತಾನೆ. ಯಾಕಪ್ಪ ಇಲ್ಲಿದ್ಯಾ, ಎಷ್ಟು ಹುಡ್ಕಾಡಿದ್ರೆ ಅಂದರೆ, ರೋಹಿಣಿ ಆಂಟಿನ ಕರ್ಕೊಂಡೋದ್ರಲ್ಲ, ಅದಕ್ಕೆ ದೇವರಲ್ಲಿ ಬಿಡ್ಕೊತಾ ಇದ್ದೀನಿ, ಬಿಡಿಸ್ಕೊಂಬರ್ಬೇಕು ಅಂತ
ಅಂತೇಳಿ ಅಂತಾರೆ. ಅದಕ್ಕೆ ಸರಿ ಆಯ್ತಪ್ಪ ಬಾ ಬರ್ತಾರೆ ಅವರು ಅಂದಾಗ, ಇಲ್ಲ ಅವ್ರು ಬರೋವರೆಗೂ ನಾನು ಬರೋದಿಲ್ಲ ಅಂತೇಳಿ ಕ್ರಿಶ್ ಹಠ ಮಾಡ್ತಾನೆ. ಈ ಕಡೆ ರವಿ 4 ದಿವಸಕ್ಕೇ ಇವನು ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದಾನೆ ರೋಹಿಣಿ ಅತ್ತಿಗೆನ ಅಂತೇಳಿ ಅಂತಾರೆ. ಅವನಿಗೆ ಚಾಕ್ಲೇಟ್ ಬಿಸ್ಕೆಟ್ ಕೊಟ್ಟರೆ ಸಾಕು ಹಚ್ಕೊಂಡ್ಬಿಟ್ಟಿದ್ದಾನೆ ಅದಕ್ಕೇನೆ ಅಂತೇಳಿ ಮನೆಗೆ ಕರ್ಕೊಂಬರ್ತಾರೆ. ಈ ಕಡೆ ಚಾಕ್ಲೇಟ್ ಬೇಕಾ ಏನು ಬೇಕು ಅಂತ ಕೇಳಿ ಈ ಕಡೆ ರವಿ ಶ್ರುತಿ ಕೇಳಿದಾಗಲೂ ಸಹ ಇಲ್ಲ ನನಗೇನು ಬೇಡ ರೋಹಿಣಿ ಆಂಟಿ ಬೇಕು ಅಂತೇಳಿ ಹಠ ಮಾಡ್ತಾನೆ. ಈ ಕಡೆ ರಂಗನಾಥ್ ಸಹ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಏನಪ್ಪ ಮಾಡೋದು ಅಂತೇಳಿ ರವಿ ಕೇಳಿದಾಗ ಸರಿ ಅಪ್ಪ ಅವ್ರು ಬರೋರು ವೆಯ್ಟ್ ಮಾಡೋಣ ಇರು ಅಂತೇಳಿ ಅನ್ನೋ ಟೈಮ್ಗೆ ಈ ಕಡೆ ಇವರಿಬ್ಬರು ಸಹ ಬರ್ತಾರೆ. ಏನಪ್ಪ ಆಯಿತು ಏನು ಅಂದಾಗ ಹ್ಞೂ ಅಪ್ಪ ನಾನೇನು ತಪ್ಪು ಮಾಡಿಲ್ಲಲ್ಲ ನಾನು ಬಿಟ್ಟು ಕಳಿಸಿದ್ರು ಅಂತೇಳಿ ಅಂತಾರೆ. ರೋಹಿಣಿ ಏನಾಯಿತು ಅಂದಾಗ FIR ಹಾಕಬೇಕು ಅಂತ ಇದ್ರು ಅಂದಾಗ FIR ಹಾಕಿದ್ರೆ ಅಯ್ಯೋ ಪಾಪ ಹುಡುಗಿ ಜೈಲಿಗೆ ಹೋಗುತ್ತಾ ಅಂತೇಳಿ ಅಂದಾಗ ಇಲ್ಲ ಈ ಕಡೆ ಮೀನಾ ಬೇಡ ಅಂತ ರಿಕ್ವೆಸ್ಟ್ ಮಾಡಿದ್ದಾಳೆ ಪೊಲೀಸರನ್ನ ಅಂತೇಳಿ ಅಂದ್ಲು. ಈ ಕಡೆ ಶಾಂತಿ ಯಾಕೆ ನೀನು ರಿಕ್ವೆಸ್ಟ್ ಮಾಡೋಕೆ ಹೋದೆ ಮೀನಾ, ಅವಳು ಸಾಯಿಲಿ ಜೈಲಿಂದನೇ ತಾನೆ ಅಂತೇಳಿ ಈ ಕಡೆ ಶಾಂತಿ ಅಂದಾಗ ಅತ್ತೆ ಅದು ನಮ್ಮ ಮರ್ಯಾದೆ ಪ್ರಶ್ನೆ, ಮಾವ ಮರ್ಯಾದೆ ಪ್ರಶ್ನೆ, ನಮ್ಮ ಮನೆ ಸೊಸೆ ಹೋಗಿ ಸ್ಟೇಷನಲ್ಲಿದ್ದರೆ ಯಾವ ಲೆಕ್ಕ ಹೇಳಿ, ಮನೆ ಸೊಸೆಯಾಗಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಲ್ಲ, ನಮ್ಮ ಮಾನ ಮರ್ಯಾದೆ ಇಂಪಾರ್ಟೆಂಟ್ ಅಲ್ವಾ ಅದಕ್ಕಿಂತ ಅಂತೇಳಿ ಅಂದಾಗ ಈ ಕಡೆ ರಂಗನಾಥ್ ತುಂಬ ಖುಷಿ ಆಯ್ತಮ್ಮ ಕಂದ ನಿನ್ಗೆ ಒಳ್ಳೇದಾಗಲಿ, ದೇವ್ರು ನಿಂಗೆ ತುಂಬಾ ಒಳ್ಳೇದು ಮಾಡಲಿ ಅಂತ ಹೇಳಿರಿ. ಈ ಕಡೆ ರಂಗನಾಥ್ ಅಂತಾನೆ ನೀನು ತುಂಬ ಒಳ್ಳೆ ಕೆಲಸ ಮಾಡಿದ್ಯಮ್ಮ ಅಂತೇಳಿ ಅಂತಾನೆ. ಅದೇ ಟೈಮ್ಗೆ ಈ ಕಡೆ ರೋಹಿಣಿ ಮತ್ತು ಇವರು ಸಹ ಬರ್ತಾರೆ. ಬಂದು ನಿಂತ್ಕೊಂಡಿರ್ತಾರೆ. ಅದೇ ಟೈಮ್ಗೆ ಈ ಕಡೆ ಕ್ರಿಶ್ ಓಡೋಗಿ ರೋಹಿಣಿನ ತಬ್ಕೊಂಡ್ಬಿಡ್ತಾರೆ. ಮನೆಯವರೆಲ್ಲ ಆಶ್ಚರ್ಯ ಹೋಗ್ತಾರೆ, ಇದೇನು ರೋಹಿಣಿ ನಿಂಗೆ ಇಷ್ಟೊಂದು ಹಚ್ಕೊಂಡಿದ್ದಾನೆ ಅಂತೇಳಿ. ಅಲ್ಲಿಂದ ಈ ಕಡೆ ಸೂರ್ಯ ಮತ್ತು ಮೀನಾ ಇಬ್ಬರೂ ಸಹ ಸೈಡ್ಗೆ ಕರ್ಕೊತಾರೆ ಕೃಷ್ಣ. ಈ ಕಡೆ ಬೈಯೋಕ್ಕೆ ಶುರು ಮಾಡ್ತಾರೆ, ಏನಮ್ಮ ರೋಹಿಣಿ ನಿಮಗಿಂಥ ಕೆಲಸ ಏನಕ್ಕೆ ಬೇಕಿತ್ತು, ಹೋಗಿ ಒಡ್ಪುಂಡಗಳ ಸಾಹಸ ಏನಕ್ಕಮ್ಮ ಮಾಡೋಕ್ಕೋದೆ, ಅದರ ಅವಶ್ಯಕತೆ ಏನಿತ್ತು, ಯಾವುದೇ ಕಾರಣಕ್ಕೂ ನಮ್ಮ ಮನೆ ವಿಚಾರನ ಬೇರೆಯವ್ರಿಗೆ ಹೇಳೋ ಅವಶ್ಯಕತೆ ಇರಲಿಲ್ಲಮ್ಮ, ಹೋಗ್ಬಾರ್ದು ಯಾವುದೇ ಕಾರಣಕ್ಕೂ, ಯಾಕೆ ಹೋದೆ ಅದನ್ನೆಲ್ಲ ಅಂತ ರಂಗನಾಥ್ ಅಂತಾರೆ. ಈ ಕಡೆ ಹೌದು ಮಾವ ನನಗೇನು ಮಾಡಬೇಕಂತ ಗೊತ್ತಾಗಲಿಲ್ಲ. ಈ ಕಡೆ ಅತ್ತೆ ಬೇರೆ 10 ಲಕ್ಷ ತೊಗೊಬನ್ನಿ ಅಂತಾರೆ. ನಾನು ಎಲ್ಲಿಂದ ತೊಗೊಂಬರಲಿ ಹೇಳಿ, ಪ್ರತಿ ಸಾರಿ ಎಲ್ಲದಕ್ಕೂ ಕಾಸು 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 ಅಂದರೆ ನಾನು ಎಲ್ಲಿಂದ ತೊಗೊಂಬರಲಿ, ನನಗೂ ತುಂಬ ಸಿಕ್ಕಾಪಟ್ಟೆ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಅಂತೇಳಿ ಅಂದಾಗ ಇದು ನಿನ್ನ ತೊಂದರೆ ಅಲ್ಲ, ಇದು ಶಾಂತಿ ತೊಂದರೆ, ನಿನ್ನಿಂದ ಕಣೆ ಎಲ್ಲ ಆಗಿದ್ದು, ನೀನೇ ಈ ಒಂದು ಪ್ರಾಬ್ಲಮ್ಗೆಲ್ಲನೂ ನೀನೇ ಕಾರಣ, ನಿನಗೇನು ದುಡ್ಡು ಅಂತ ಅವಳ ತಲೆ ಮೇಲೆ ಹತ್ರ ಅವಳು ಏನು ಮಾಡೋಕ್ಕೆ ಸಾಧ್ಯ ಅಂತೇಳಿ ಈ ಕಡೆ ಬೈಯೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಶಾಂತಿ ಇದೊಳ್ಳೆ ಕಥೆ ಆಯ್ತಲ್ಲ, ಎಲ್ಲದಕ್ಕೂ ನನ್ನ ತಲೆಗೆ ಬರ್ತಿರಲ್ಲ, ಅವಳು ರೌಡಿನ ಬಿಟ್ಟು ಇದು ಮಾಡ್ರೆ ನಾನೇನು ಮಾಡೋಕ್ಕ ಅಂತೇಳಿ ಈ ಕಡೆ ರಂಗನಾಥ್ ಬೈಯೋಕ್ಕೆ ಶುರು ಮಾಡ್ತಾನೆ. ಈ ಕಡೆ ಶಾಂತಿ ಇದೊಳ್ಳೆ ಕಥೆ ಆಯ್ತಲ್ಲ, ಎಲ್ಲದಕ್ಕೂ ನನ್ನ ಹತ್ರಗೆ ಬರ್ತೀರ ಅಂತೇಳಿ ಶಾಂತಿ ಅಂದಾಗ ಹೌದು ಕಣೆ ನಿನ್ನ ದುಡ್ಡು ಕೇಳಿ ತಪ್ಪು, ನಿನ್ನ ದುಡ್ಡುಗೋಸ್ಕರ 10 ಲಕ್ಷ ದುಡ್ಡುಗೋಸ್ಕರ ಅವಳು ಹೋಗಿ ರೌಡಿಗಳ ಹತ್ರ ಸಹಾಯ ಕೇಳಿದ್ದಾಳೆ, ಅದರಿಂದ ಈ ಥರ ಪ್ರಾಬ್ಲಮ್ ಆಗಿದೆ, ನೀನು ಏನಕ್ಕೆ ದುಡ್ಡು ಕೇಳಬೇಕಿತ್ತು, ಅದರ ಅವಶ್ಯಕತೆ ಏನಿತ್ತು ನಿನಗೆ ಅಷ್ಟು ಮಾತ್ರ ಗೊತ್ತಾಗೋತಿಲ್ವಾ ಅಂತ ಹೇಳಿ ಈ ಕಡೆ ಶಾಂತಿನೇ ಬೈಯೋಕ್ಕೆ ಶುರು ಮಾಡ್ತಾರೆ. ಶಾಂತಿನ ಬೈಯೋಕ್ಕೆ ಶುರು ಮಾಡಿದಾಗ ಈ ಕಡೆ ಶಾಂತಿ ಎಲ್ಲ ಸುತ್ತಿ ನನ್ನ ತಲೆಗೆ ಬರುತ್ತಲ್ಲ ಅಂತೇಳಿ ಅಂತಾರೆ. ಅದಕ್ಕೆ ಈ ಕಡೆ ಶ್ರುತಿ ಹೌದು ನಿಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ನಡೆದಿರೋದು ನೀವು ಸಾಲ್ವ್ ಮಾಡಬೇಕು, ಅದನ್ನು ಬಿಟ್ಬಿಟ್ಟು ಅವ್ರನ್ನ ದುಡ್ಡು ಕೇಳಿದ್ರೆ ಏನಕ್ಕೆ ದುಡ್ಡು ಕೇಳಬೇಕು ಅಂತೇಳಿ ಅಂತಾರೆ. ಅಲ್ರಿ ಅವ್ರು ಯಾರೋ ಮಾಡ್ಕೊಂಡ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಬೇಕು, ನಾನು ಮಾಡ್ಕೊತಂದ ಅಂತೇಳಿ ಶಾಂತಿ ಅಂದಾಗ ಈ ಕಡೆ ರಂಗನಾಥ ಹೌದು ಅವ್ರು ಯಾರೋ ಡ್ಯಾನ್ಸ್ ಕ್ಲಾಸ್ ಮಾಡ್ಕೊಂಡಿದ್ದಕ್ಕೆ ಮತ್ತು ಇವಳು ಯಾಕೆ 10 ಲಕ್ಷ ನೀನು ಕೊಡಬೇಕು, ಅವಳೇನು ತಪ್ಪು ಮಾಡಿಲ್ಲಲ್ಲ ಅಂತೇಳಿ ಈ ಕಡೆ ರಂಗನಾಥ್ ಸಹ ಕೇಳ್ತಾರೆ. ಅದಕ್ಕೆ ಈ ಕಡೆ ಸೂರ್ಯ ಹೌದು ಇವರೆಲ್ಲ ಏನೋ ಮಾಡಿದ್ರು ಸರಿ ಅಂತೇಳಿ ಎಲ್ಲ ನನ್ನ ತಲೆಗೆ ಹೆಂಗೆ ಬಂತು, ಅವ್ರು ತೊಗೊಂಡ್ರು ಅವ್ರೇನೋ ಮಾಡಿಕೊಂಡ್ರು, ಇವರು ದುಡ್ಡಿಗೆ ರೋಡಿಗೆ ಈ ಥರ ಮಾಡೋಕ್ಕೆ ಹೇಳಿದ್ರು, ಕೊನೆಗೆ ನನ್ನನ್ನು ತೊಗೊಂಡೋಗಿ ಜೈಲಿಗೆ ಹಾಕಿದ್ರಲ್ಲ, ಏನಕ್ಕೆ ಈ ಥರ ನನ್ನ ಸುತ್ತಿ ನನ್ನ ಹತ್ರ ಬರಬೇಕು ಅಂತೇಳಿ ಈ ಕಡೆ ಸೂರ್ಯ ಸಹ ಅಂತಾನೆ. ಈ ಕಡೆ ಕೊನೆಗೂ ನಿನ್ನ ಸೊಸೆ ನೀನು ಮನೆ ಅತ್ತೆ ಅಲ್ಲ ಕಣೆ ರಾಕ್ಷಸಿ, ನೀನು ಯಾವುದೇ ಕಾರಣಕ್ಕೂ ನೀನು ಅತ್ತೆ ಆಗೋಕ್ಕೆ ನಾಲಾಯಕ್ಕು ಅಂತೇಳಿ ಬೈದಿರ್ತಾನೆ. ಅದನ್ನೇ ನೆನೆಸ್ಕೊಂಡು ಕೂತ್ಕೊಂಡಿರ್ತಾಳೆ ನೈಟಲ್ಲಿ ನಿದ್ದೆ ಮಾಡ್ದಿರ. ಮಧ್ಯರಾತ್ರಿ ಎದ್ದು ಯಾಕೆ ಏನಾಯಿತು ಈ ಥರ ಕೂತ್ಕೊಂಡಿದ್ಯಾ ಅಂಥೇಳಿ ಕೇಳಿದಾಗ ಹೌದು ರೀ ನೀವು ನಾನಾ ಮಾತುಗಳು ಬೈದಿದ್ದಾರಲ್ಲ ನನಗೆ ತುಂಬ ಮನಸ್ಸಿಗೆ ಬೇಜಾರಾಗ್ತಿದೆ ಅಂತೇಳಿ ಅಂತಾರೆ. ಹೌದು ಕಣೆ ನೀನು ಯೋಚನೆ ಮಾಡಬೇಕು, ಹತ್ಯೆಯಾಗಿ ಅವ್ರನ್ನ ಮನೆ ಮಕ್ಕಳಾಗಿ ನೋಡ್ಕೊಬೇಕು, ನೀನು ನೋಡಿದ್ರೆ ಈ ಥರ ಎಲ್ಲನೂ ನೋಡ್ಕೊತೀಯ, ನಮ್ಮನ್ನು ಅಯ್ಯೋ ಪಾಪ ಅಂತ ನೋಡ್ಕೊಬೇಕು ಅವರು, ಆದರೆ ನೀನೇನು ಮಾಡ್ತಾಯಿದ್ಯೋ ಅಯ್ಯೋ ಅನ್ನೋ ಥರ ಮಾಡ್ತಾಯಿದ್ಯಾ, ಯಾವುದೇ ಕಾರಣಕ್ಕೂ ಅವ್ರು ನಮ್ಮನ್ನು ಕಷ್ಟದಿಂದ ನೋಡ್ಕೊಬಾರ್ದು, ಪ್ರೀತಿಯಿಂದ ನೋಡ್ಕೊಬೇಕು, ಸೊಸೆಂದ್ರನ್ನ ಮಕ್ಕಳಾಗಿ ನೋಡ್ಕೊಬೇಕು, ನಾವು ಆ ಥರ ನೋಡ್ಕೊಂಡ್ರೆ ನಾಳೆ ದಿವಸ ನಮ್ಗೆ ಆಗದಿರೋ ಕಾಲದಲ್ಲಿ ಅವರು ನಮ್ಮನ್ನು ಮಕ್ಕಳ ರೀತಿಯೇ ನೋಡ್ಕೊತಾರೆ. ನಿನಗೆ ಯಾವಾಗ ಇದೆಲ್ಲ ಅರ್ಥ ಆಗುತ್ತೆ, ಯಾವಾಗಲೂ ದುಡ್ಡು ಅಂತಿದ್ರೆ ಹೆಂಗೆ, ಅದನ್ನು ಅಂತೇಳಿ ಬುದ್ಧಿವಾದ ಹೇಳ್ತಾನೆ. ಅದಕ್ಕೆ ಸರಿ ಆಯಿತು ಮಲ್ಕೊಳ್ರಿ, ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ, ಯಾವಾಗ ನೋಡು ಶ್ಲೋಕ ಹೇಳ್ಕೊಂಡೇ ಕೂತಿರ್ತೀರ ಅಂತೇಳಿ ಅಂದಾಗ ಈ ಕಡೆ ರಂಗನಾಥ ಗೊರಕೆ ಹೊಡೆಯೋಕ್ಕೆ ಶುರು ಮಾಡ್ತಾನೆ. ಶ್ಲೋಕ ನಿಲ್ಲಿಸಿ ಅಂದರೆ ಗೊರಕೆ ಹೊಡಿತೀರ, ಗೊರಕೆ ಹೊಡೆಯೋದು ನಿಲ್ಲಿಸ್ರಿ ಅಂದರೆ ಶ್ಲೋಕ ಹೇಳ್ತಾರೆ, ಇದ್ಯಾಗೋಯ್ತು ನಿಮ್ಮ ಜೀವನ ಅಂತೇಳಿ ಬೈಕೊಂಡು ಈ ಕಡೆ ಇಬ್ಬರೂ ಸಹ ನಿದ್ದೆ ಮಾಡ್ತಾರೆ.
ಈ ಕಡೆ ಶೋರೂಮಲ್ಲಿ ಆಫರ್ ಅಂತ ಬಿಟ್ಟಿರ್ತಾರೆ, ಎಲ್ಲ ಜನರೆಲ್ಲ ಬಂದು ಆಫರನ್ನು ತೊಗೊಂಡು ದುಡ್ಡನ್ನು ಕೊಟ್ಟು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಕೆಲಸಕ್ಕೆ ಇಟ್ಟಿರೋರು ಬಂದು ಅವ್ರ ದುಡ್ಡು ಕಲೆಕ್ಷನ್ ಏನಿದೆ 50,000 ಕಲೆಕ್ಷನನ್ನು ಕೊಡ್ತಾ ಇರ್ತಾರೆ. ಟೋಟಲಾಗಿ 3 ಲಕ್ಷ ಆಗೋಗುತ್ತೆ. ಈ ಕಡೆ ಮನೋಜ್ ತುಂಬ ಖುಷಿಯಾಗಿ ಹೋಗ್ತಾನೆ. ತುಂಬ ಥ್ಯಾಂಕ್ಸ್, ನಿನ್ನಿಂದ ಒಳ್ಳೇದಾಯಿತು ಅಂದಾಗ ತುಂಬ ಐಡಿಯಾಗಳಿದೆ ನನ್ನ ಹತ್ರ ಸರ್, ನಾನು ನಿಮ್ಗೆ ಒಳ್ಳೊಳ್ಳೆ ಐಡಿಯಾಗಳು ಕೊಡ್ತೀನಿ, ತೊಗೊಳ್ಳಿ ನಿಮ್ಮ ದುಡ್ಡು ಅಂತ ಹೇಳಿ 3 ಲಕ್ಷ ಕೊಡ್ತಾನೆ. ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇದನ್ನ ಎಣಿಸೋಕೆ ಇನ್ಮೇಲೆ ಮಿಷಿನ್ ತೊಗೊಂಬಂದುಬಿಡ್ಬೇಕು. ಫಸ್ಟ್ ಟೈಮ್ ನಾನು ಇಷ್ಟೊಂದು ದುಡ್ಡು ಎಣಿಸ್ತಾ ಇರೋದು, ಅಂಗಡಿ ಓಪನ್ ಆದಂಗಿದೆ ಇಷ್ಟೊಂದು ದುಡ್ಡನ್ನ ಕಲೆಕ್ಟೇ ಮಾಡಿರಲಿಲ್ಲ ಅಂತೇಳಿ ಅಂತಾರೆ. ಸರಿ ಆಯಿತು ನೋಡಿ ಬ್ಯಾಂಕ್ ಹಾಕೋಣ ಅಂದಾಗ ಈ ಕಡೆ ರೋಹಿಣಿ ಬ್ಯಾಂಕಿಗೆ ಬೇಡ ಲಾಕರಲ್ಲಿ ಇಡಿ, ಒಂದೇ ಸಲ ತೊಗೊಂಡೋಗೋಣ ಅಂತೇಳಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಈ ಕಡೆ ಕೆಲಸ ಮಾಡ್ತಾರವ್ರನ್ನ ನೀವು ಕಾಫಿ ಕುಡ್ಕೊಬನ್ನಿ ಅಂತೇಳಿ ಆಚೆ ಕಳಿಸಿ ಈ ಕಡೆ ಲಾಕರಲ್ಲಿ ಇಡ್ತಾರೆ. ಲಾಕರಲ್ಲಿ ಗಟ್ಟಿಯಾಗಿಟ್ಟು ಅದಾದಮೇಲೆ ತೊಗೊಂಡೋಗಿ ಬ್ಯಾಂಕಲ್ಲಿ ಹಾಕೋಣ, ಈಗ ಸದ್ಯಕ್ಕೆ ಬೇಡ ಅಂಥೇಳಿ ಲಾಕರಲ್ಲಿ ಇಟ್ಟಿರ್ತಾರೆ. ಸರಿ ಅಂಥೇಳಿ ಲಾಕರಲ್ಲಿ ಇಟ್ಟು ಅವರು ತುಂಬ ಖುಷಿಯಾಗಿರ್ತಾರೆ. ಈ ಕಡೆ ಕಸ್ತೂರಿ ಮತ್ತು ಶಾಂತಿನೂ ಸಹ ಇಬ್ಬರು ಸಹ ದೇವಸ್ಥಾನಕ್ಕೆ ಬರ್ತಾರೆ. ಅದೇ ಟೈಮ್ಗೆ ಅವ್ರ ಫ್ರೆಂಡು ಸಿಗ್ತಾರೆ. ಏನು ಕೆಲಸ ಮಾಡ್ತಾಯಿದ್ದೆ ಏನು ನೀನು ಅಂದಾಗ ಈ ಕಡೆ ಡಾಕ್ಟ್ರೇಟು ಒಂದು ಪ್ರಶಸ್ತಿ ಕೊಡೋದಕ್ಕೆ ಯಾರ್ಯಾರು ಇರ್ತಾರೆ ಅವ್ರನ್ನ ನಾನು ಪ್ರಮೋಟ್ ಮಾಡ್ತಾ ಇರ್ತೀನಿ ಅಂತೇಳಿ ಇವ್ರು ಅಂತಾರೆ. ಸರಿ ಆಯಿತು ಅಂತ ಹೇಳಿ ಮಾತಾಡ್ತಾ ಈ ಕಡೆ ಶಾಂತಿನೂ ಸಹ ಅವಳ ಬಗ್ಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ಯಾರ್ಯಾರಿಗೆ ಡಾಕ್ಟ್ರೇಟ್ ಕೊಡ್ತೀರಂದರೆ ಈ ಸೋಷಲ್ ಸರ್ವಿಸ್ ಮಾಡೋರಿಗೆ ಕೊಡ್ತೀನಿ ಅಂದಾಗ ಈ ಕಡೆ ಶಾಂತಿ ಒಂದೊಂದು ಸ್ಟೋರಿನೇ ಹೇಳೋಕ್ಕೆ ಶುರು ಮಾಡ್ತಾರೆ. ನಾನು ಸೋಷಲ್ ಸರ್ವಿಸ್ ಮಾಡ್ತಾಯಿದ್ದೀನಿ ಅಂದಾಗ ಅವರು ಸರಿ ಆಯಿತು ಏನೇನು ಮಾಡ್ತಾಯಿದ್ದೀರಾ ಹೇಳಿ ಅಂದಾಗ ಒಂದು ಯಪ್ಪ ರೈಲಿಗೆ ಸಿಕ್ಕಿ ಸತ್ತೋಗಿದ್ದ, ಅವ್ರಿಗೆ ಹೋದ್ರೆ ಹೋಗಲಿ ಪಾಪ ಅಂತೇಳಿ ನನ್ನ ಮಗನಿಗೆ ಕೊಟ್ಟು ಮದುವೆ ಮಾಡ್ಕೊಂಡಿದ್ದೀನಿ ಅಂತೇಳಿ ಅಂತಾರೆ. ಸರಿ ಆಯಿತು ಅದನ್ನು ಬಿಟ್ಟು ಬೇರೆ ಏನು ಮಾಡಿದ್ದೀರಾ ಅಂತೇಳಿ ಅಂದಾಗ ಈ ಕಡೆ ಒಂದು ಮಗು ಅಪ್ಪ ಅಮ್ಮ ಇರಲಿಲ್ಲ, ಯಾರೂ ಇರಲಿಲ್ಲ ಅಂತ ಮಗುನ ಕರ್ಕೊಬಂದ್ಬಿಟ್ಟು ನಾನು ಮನೇಲಿ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ, ಅವ್ನಿಗೆ ಒಳ್ಳೆ ಎಜುಕೇಷನ್ ಕೊಡ್ತಾಯಿದ್ದೀನಿ ಅಂತಾಳೆ. ಸರಿ ಆಯಿತು ಮತ್ತೆ ಇನ್ನೇನು ಮಾಡಿದ್ದೀರಾ ಅಂತೇಳಿ ಕೇಳಿದಾಗ ಈ ಕಡೆ ಫ್ರೀಯಾಗಿ ಡ್ಯಾನ್ಸ್ ಕ್ಲಾಸ್ ನಡೆಸ್ತಾ ಇದ್ದೀನಿ, ಒಳ್ಳೆ ಸ್ಟೇಟ್ ಲೆವೆಲ್ಗೆಲ್ಲ ಹೋಗಿದ್ದಾರೆ ನನ್ನ ಸ್ಟೂಡೆಂಟ್ಸು ಅಂತೇಳಿ ಅಂತಾರೆ. ಸರಿ ಆಯಿತು ಇನ್ಮೇಲೆ ನೀವೇನೇನು ಸೋಷಲ್ ವರ್ಕ್ ಮಾಡ್ತೀರಾ ಅದನ್ನೆಲ್ಲ ಒಂದು ಫೋಟೋ ವೀಡಿಯೋಸ್ ತೆಗೆದು ನಮಗೆ ಕಳಿಸಿ ಸಾಕು, ನಾನು ಐಆರ್ ಆಫೀಸರ್ಗೆ ಪ್ರಮೋಟ್ ಮಾಡ್ತೀನಿ, ಅವಾಗ ನಿಮಗೆ ಡಾಕ್ಟ್ರೇಟ್ ಬರುತ್ತೆ ಅಂತೇಳಿ ಅಂತಾರೆ. ಹೌದಾ ಸರಿ ಆಯಿತು ಅಂತೇಳಿ ಅಂತಾರೆ. ಸರಿ ನಿಮ್ಮದು ಪೂಜೆ ಆಯಿತಾ ಅಂದಾಗ ಆಯಿತು ಅಂತೇಳಿ ಈ ಕಡೆ ಶಾಂತಿ ಮತ್ತು ಕಸ್ತೂರಿ ಅಂದಾಗ ಸರಿ ನಂದು ಪೂಜೆ ಇನ್ನೂ ಆಗಿಲ್ಲ, ನಾನು ಪೂಜೆ ಮುಗಿಸ್ಕೊಂಬರ್ತೀನಿ ಅಂತೇಳಿ ಅಲ್ಲಿಂದ ಅವರು ಹೊರಡ್ತಾರೆ. ಈ ಕಡೆ ಏನಕ್ಕೆ ಇದೆಲ್ಲ ಮಾಡ್ತಾ ಇದೆಯಾ ಅಂತ ಅಂದಾಗ ಸುಮ್ಮನೆ ಸೋಷಲ್ ಸರ್ವಿಸ್ ಮಾಡಿ ನಾನು ಡಾಕ್ಟ್ರೇಟ್ ತೊಗೊಬೇಕು, ನಿನ್ನಿಂದ ಮನೆಗೆ ಗೌರವನೇ ಇಲ್ಲ ಅಂತೇಳಿ ಅಂತಾರೆ ನಮ್ಮ ಯಜಮಾನ್ರು. ಈ ಡಾಕ್ಟ್ರೇಟ್ ತೊಗೊಂಡು ನಾನೇನು ಅಂತೇಳಿ ಅವ್ರಿಗೆ ಪ್ರೂವ್ ಮಾಡಬೇಕು ಅಂತೇಳಿ ಈ ಕಡೆ ಶಾಂತಿ ಅಂತಾಳೆ. ಈ ಕಡೆ ಕಸ್ತೂರಿನ ಸರಿ ಆಯಿತು ಅವ್ರು ಬಂದು ಮನೆಗೆ ನೋಡ್ರಿ ಏನು ಮಾಡ್ತೀವಿ ಅಂದಾಗ ಸುಮ್ಮನಿರು, ಮನೆಗೆಲ್ಲ ಬಂದೇನು ನೋಡ್ತಾರೆ ಅವರು, ಬರೀ ವಿಡಿಯೋಸ್ ಫೋಟೋಸ್ ಎಲ್ಲ ಅಷ್ಟೇ ನೋಡೋದು, ಮನೆಗೆ ಬಂದೇನೋ ಅವರೆಲ್ಲ ಏನು ನೋಡೋದಿಲ್ಲ ಸುಮ್ಮನಿರು ಅಂತೇಳಿ ಅಂತಾರೆ. ಇನ್ನು ಮುಂದೆ ನಾನು ಡಾಕ್ಟರ್ ಶಾಂತಿ ಅವ್ರಿಗೆ ಅವರೇ ತುಂಬ ಖುಷಿಯಾಗಿ ಪ್ರೌಡಾಗಿ ಫೀಲ್ ಆಗ್ತಾ ಇರ್ತಾರೆ. ಅಲ್ಲಿಗೆ ಇವತ್ತಿನ ಎಪಿಸೋಡ್ ಕಂಪ್ಲೀಟ್ ಆಗುತ್ತೆ. ಮುಂದಿನ ಎಪಿಸೋಡ್ ನೋಡೋಣ. ಆದಷ್ಟು ನನ್ನ ವಿಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.